ಯುರೋಪ್ನ ಸ್ಪೇನ್ ಮತ್ತು ಮಾಸ್ಕೋದಲ್ಲಿ ಏಕಾಏಕಿ ಎಮರ್ಜೆನ್ಸಿ ಘೋಷಿಸಲಾಗಿದೆ. ಕಾರಣ ಆಫ್ರಿಕಾದಿಂದ ಸಾವಿರಾರು ಯುವಕರು ಸುನಾಮಿಯಂತೆ ಗಡಿ ದಾಟಿ ಬರ್ತಿದ್ದಾರೆ. ಅಷ್ಟಕ್ಕೂ ಜನರು ಯಾಕೆ ಈಗ ಗೂಳಿಗಳಂತೆ ನುಗ್ಗಿ ಬರ್ತಿರೋದು? ಇವರ ಮುಂದಿನ ಗುರಿ ಏನು? ಇಲ್ಲಿದೆ ಅದರ ಸಂಪೂರ್ಣ ಮಾಹಿತಿ. ಈಜಿ ದಡ ಸೇರ್ತಿದ್ದಾರೆ ನುಸುಳುಕೋರರು. ಯುರೋಪ್ಗೆ ಟೆನ್ಷನ್, ಸ್ಪೇನ್ಗೆ ಎಮರ್ಜೆನ್ಸಿ. ವಿಶಾಲ ಸಮುದ್ರ, ಕತ್ತಲೆಯ ರಾತ್ರಿ, ಎದೆಬಡಿತ ಹೆಚ್ಚಿಸೋ ಅಲೆಗಳು. ಒಂದು ತಪ್ಪು ಹೆಜ್ಜೆ ಸಾವೇ ಫಿಕ್ಸ್. ಆದರೂ ನೂರಾರು ಜನ ನೀರಿಗೆ ಧುಮುಕಿದ್ದಾರೆ, ಬದುಕಿಗಾಗಿ ಹಾಗೂ ಯುರೋಪ್ ಅನ್ನೋ ಕನಸು ನನಸು ಮಾಡಿಕೊಳ್ಳುವುದಕ್ಕಾಗಿಯೇ. ಕೈಯಲ್ಲಿ ರಬ್ಬರ್ ಟ್ಯೂಬ್, ಕಾಲಲ್ಲಿ ಫ್ಲಿಪ್ಪರ್, ಕಣ್ಣಲ್ಲಿ ಒಂದೇ ಗುರಿ: ಹೇಗಾದರೂ ಸ್ಪೇನ್ ತಲುಪಬೇಕು. ಅಲೆಗಳು ಎಷ್ಟೇ ಅಬ್ಬರಿಸಿದ್ರೂ, ಸಮುದ್ರ ಎಷ್ಟೇ ಆಳವಾಗಿದ್ರೂ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅನ್ನೋ ಹಠ. ಈ ಒಂದೊಂದು ದೃಶ್ಯ ಇದೆಯಲ್ಲ, ಇದು ಯಾವುದೇ ಸಿನಿಮಾ ದೃಶ್ಯ ಬಿಲ್ಕುಲ್ ಅಲ್ಲ. ಉತ್ತರ ಆಫ್ರಿಕಾದ ಮೊರಾಕೊ ಮತ್ತು ಯುರೋಪಿನ ಸ್ಪೇನ್ ನಡುವಿನ ಜಿಬ್ರಾಲ್ಟರ್ ಜಲಸಂಧಿಯಲ್ಲಿ ನಡೆದ ನೈಜ ಘಟನೆ. ಕೇವಲ 13 ಕಿಲೋಮೀಟರ್ ಅಷ್ಟೇ ದೂರ. ಆದರೆ ಈ 13 ಕಿಲೋಮೀಟರ್ ದಾಟುವುದು ಅಂದರೆ ಸಾವಿನೊಂದಿಗೆ ಸೆಣಸಾಟ. ಆದರೂ ಸಾವಿಗೆ ಸವಾಲು ಹಾಕಿ ಹೊಸ ಬದುಕು ಕಟ್ಟಿಕೊಳ್ಳೋ ಆಸೆಯಿಂದ ಜನರು ಗೂಳಿಯಂತೆ ನುಗ್ಗಿ ಬರ್ತಿದ್ದಾರೆ. ಈ ಘಟನೆಯಲ್ಲಿ 20ಕ್ಕೂ ಹೆಚ್ಚು ಬಲಿಯಾಗಿದ್ದು, ಆದರೂ ಜನ ನಿಲ್ಲುತ್ತಿಲ್ಲ. ಸ್ಪೇನ್ನಲ್ಲಿ ಒಂದು ಹೆಜ್ಜೆ ಇಡಲು ಸಿಕ್ಕರೆ ಸಾಕು ಅಂತ ಮುನ್ನುಗ್ತಾನೇ ಇದ್ದಾರೆ. ಸ್ಪೇನ್ನ ಸಿಯೂಟಾ ಪ್ರದೇಶ ತಲುಪಿದ್ರೆ ಯುರೋಪ್ ಗಡಿ ತಲುಪಿದಂತಾಗುತ್ತೆ. ಅದಕ್ಕಾಗಿಯೇ ಸಾವಿರಾರು ವಲಸಿಗರು ಹೀಗೆ ಎದ್ನೋ ಬಿದ್ನೋ ಅಂತ ಓಡ್ತಿದ್ದಾರೆ. ಕೇವಲ ಯುವಕರು ಮಾತ್ರ ಅಲ್ಲ, ಮಹಿಳೆಯರು ಮತ್ತು ಮಕ್ಕಳು ಈ ಗುಂಪಿನಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕುತ್ತಿದ್ದಾರೆ. ಸಿಕ್ಕ ಮಾಹಿತಿ ಪ್ರಕಾರ ಸ್ಪ್ಯಾನಿಷ್ ಭದ್ರತಾ ಪಡೆಗಳು ಕರಾವಳಿಯನ್ನ ಸುತ್ತುವರೆದಿವೆ. ಅಲ್ಲಿ ಗಸ್ತು ದೋಣಿಗಳು, ಹೆಲಿಕಾಪ್ಟರ್ಗಳು, ರಕ್ಷಣಾ ಸಿಬ್ಬಂದಿ ಎಲ್ಲರೂ ಕಾರ್ಯಾಚರಣೆಗಿಳಿದಿದ್ದಾರೆ. ಅಕ್ರಮ ಪ್ರವೇಶ ತಡೆಯಲು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡರು. ಆದರೂ ಕೆಲವರು ಸ್ಪೇನ್ ಪ್ರವೇಶಿಸುವಲ್ಲಿ ಯಶಸ್ವಿಯಾದರು. ಆದರೆ ಎಲ್ಲರ ಅದೃಷ್ಟ ಒಂದೇ ಆಗಿರಲಿಲ್ಲ. ಪ್ರಬಲ ಅಲೆಗಳು ಅನೇಕರನ್ನ ನುಂಗಿಬಿಟ್ಟವು. ಡಜನ್ಗಟ್ಟಲೆ ಜನರು ಸಮುದ್ರದಲ್ಲೇ ಸಾವನ್ನಪ್ಪಿದ್ರು. ಹಲವರು ನಾಪತ್ತೆಯಾಗಿದ್ದಾರೆ ಅನ್ನೋ ಮಾಹಿತಿ ಇದೆ. ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಉದ್ವಿಗ್ನ ಆಗುತ್ತಲಿದೆ. ಅಷ್ಟಕ್ಕೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನರು ಏಕಾಏಕಿ ಸಮುದ್ರಕ್ಕೆ ಯಾಕೆ ಧುಮುಕಿದ್ರು ಅನ್ನೋ ಪ್ರಶ್ನೆ ಈಗ ಹುಟ್ಟಿಕೊಂಡಿದೆ. ಇದೇ ಪ್ರಶ್ನೆಗೆ ಸ್ಪೇನ್ ಆಂತರಿಕ ಸಚಿವಾಲಯ ಕೊಟ್ಟ ಹೇಳಿಕೆ ಏನಂದ್ರೆ, ಸಿಯೂಟಾ ಅಥವಾ ಮೆಲಿಲ್ಲಾಗೆ ಸಮುದ್ರದ ಮೂಲಕ ಈಜುತ್ತಾ ಅಥವಾ ದೋಣಿಯಲ್ಲಿ ಬರುವ ವಲಸಿಗರನ್ನ ಹಿಡಿದ ತಕ್ಷಣ ಯಾವುದೇ ಕಾನೂನು ಪ್ರಕ್ರಿಯೆ ಇಲ್ಲದೆ ಮೊರಾಕೋಗೆ ಹಿಂದಕ್ಕೆ ತಳ್ಳುವ ಕ್ರಮ ಕಾನೂನುಬದ್ಧವಲ್ಲ. ಗಡಿ ಬೇಲಿ ಹಾರಿ ಅಕ್ರಮವಾಗಿ ಪ್ರವೇಶಿಸುವವರೆಗೂ, ಸಮುದ್ರದ ಮೂಲಕ ಬರುವವರೆಗೂ ಒಂದೇ ನಿಯಮ ಅನ್ವಯ ಆಗುವುದಿಲ್ಲ. ಸಮುದ್ರದ ಮೂಲಕ ಬರುವವರ ಮೇಲೆ ತಕ್ಷಣದ ಗಡಿ ನಿರಾಕರಣೆ ನಿಯಮ ಅನ್ವಯಿಸುವುದಿಲ್ಲ. ಅವರು ಸ್ಪೇನ್ನಲ್ಲೇ ಉಳಿಯುವ ಅವಕಾಶವಿದೆ. ಹಾಗೆ ಕಳಿಸಲೇಬೇಕಾಗಿದ್ದಲ್ಲಿ ಕಾನೂನಿನ ಪ್ರಕ್ರಿಯೆ ತೆಗೆದುಕೊಳ್ಬೇಕು. ಈ ತೀರ್ಪನ್ನೇ ಬಂಡವಾಳ ಮಾಡಿಕೊಂಡ ಮಾನವ ಕಳ್ಳ ಸಾಗಣೆ ಜಾಲಗಳು ಒಮ್ಮೆ ಸ್ಪೇನ್ ತಲುಪಿದ್ರೆ ತಕ್ಷಣ ವಾಪಸ್ ಕಳಿಸುವುದಿಲ್ಲ ಎಂದು ನಂಬಿಸಿ ಸಾವಿರಾರು ಜನರನ್ನ ಸಮುದ್ರಕ್ಕೆ ಇಳಿಸ್ತೀವಿ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಆದರೆ ಈ ಘಟನೆಗೆ ನಿಖರ ಕಾರಣವೇನು ಎಂಬ ಬಗ್ಗೆ ಸ್ಪೇನ್ ಅಥವಾ ಮೊರಾಕೊ ಸರ್ಕಾರಗಳು ಇನ್ನೂ ಅಧಿಕೃತ ಸ್ಪಷ್ಟನೆ ನೀಡಿಲ್ಲ. ಈ ಬಗ್ಗೆ ಸ್ಪೇನ್ ಪ್ರಧಾನಿ ಪೆಡ್ರೋ ಸ್ಯಾಂಚೆಜ್ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಸದ್ಯದ ಸ್ಥಿತಿ ನೋಡಿ ನಾವು ಚಿಂತಿತರಾಗಿದ್ದೇವೆ. ಪರಿಸ್ಥಿತಿ ಶೀಘ್ರದಲ್ಲೇ ಸಹಜ ಸ್ಥಿತಿಗೆ ಮರಳಲಿದೆ ಅನ್ನೋ ಭರವಸೆ ನಮಗಿದೆ. ಗಡಿ ಪ್ರದೇಶದಲ್ಲಿ ಭದ್ರತೆ ಮತ್ತಷ್ಟು ಬಲಪಡಿಸಲಾಗ್ತಿದೆ. ಒಂದು ಕಡೆ ಯುರೋಪ್ ಕನಸು, ಇನ್ನೊಂದು ಕಡೆ ಮಾನವ ಕಳ್ಳ ಸಾಗಣೆ ಜಾಲಗಳ ಬಲೆ. ಮಧ್ಯೆ ಅಮಾಯಕ ಸಾವಿರಾರು ಜೀವಗಳು ಬಲಿಪಶು ಆಗುತ್ತಿವೆ ಅನ್ನೋದೇ ವಿಪರ್ಯಾಸ.